ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಚೆನ್ನಾಗಿಲ್ಲ ಗುರು, ನಿಜ ಹೇಳ್ತೀನಿ, ಚೆನ್ನಾಗಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ನಾನು ಹೆಂಗೆ ಚೆನ್ನಾಗಿರ್ಲಿ ಗುರು? ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಮೋಟಿವೇಶನ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ಧೈರ್ಯ ರೋಸ್ಟ್ ಮಾಡೋಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾನು ಹೆಂಗೆ ಚೆನ್ನಾಗಿರೋಕ್ಕಾಗುತ್ತೆ ಹೇಳಿ? ಸೊ ಈ ವಿಡಿಯೋ ನೋಡಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅನ್ನೋ ಕಾನ್ಫಿಡೆನ್ಸಲ್ಲಿ ಬಂದಿದ್ದೀನಿ. ಕಾನ್ಫಿಡೆನ್ಸ್ನ ನಿಜ ಮಾಡ್ತೀನಿ. ಇವತ್ತು ನಾನು ಯೂಟ್ಯೂಬ್ನ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅವಾಗ ಒಂದು ಮೂವಿ ನೋಡಿದೆ. ಮೂವಿ ಅಲ್ಲ, ಅದು ಶಾರ್ಟ್ ಮೂವಿ. ಆ ಶಾರ್ಟ್ ಮೂವಿನೂ ಅಲ್ಲ ಗುರು, ಬರೀ ಒಂದು ವೀಡಿಯೋ ಅಂತೀನಿ ಅಷ್ಟೇ. ನಾನು ಅದನ್ನ ಮೊಬೈಲಲ್ಲಿ ಲೋಕಲ್ ಎಡಿಟಿಂಗ್ ಆ್ಯಪಲ್ಲಿ ಎಡಿಟ್ ಮಾಡಿರೋ ಒಂದು ವೀಡಿಯೋ ಅಷ್ಟೇ. ನೀವು ಅನ್ಕೋತಾ ಇರ್ಬೋದು, ಅದು ಯಾವುದಪ್ಪ ಅಂತ ಶಾರ್ಟ್ ಮೂವಿ, ಅದು ಯಾವುದು ಶಾರ್ಟ್ ಮೂವಿ ಅಂತ. ಸೊ ತೋರಿಸ್ತೀನಿ ಬನ್ನಿ. ಈಗ ನಾನು ನೋಡಿರಂಗೆ ಯಾವುದೇ ಫಿಲಮಲ್ಲಾಗಲಿ ಶಾರ್ಟ್ ಮೂವಿಲಾಗಲಿ ಆ ದೇವರ ಆಶೀರ್ವಾದ ಈ ದೇವರ ಆಶೀರ್ವಾದ ಅಂತೆಲ್ಲ ಹಾಕ್ತಾರೆ. ಆದರೆ ಈ ಬಡ್ಡಿವ ಥರ ಏನೂ ಹಾಕಿಲ್ಲ. ಯಾಕಂದರೆ ಬಡ್ಡೆತೋಕೆ ದೇವ್ರ ಮೇಲೆ ಭಯ ಭಕ್ತಿ ಏನೂ ಇಲ್ಲ ಅಂತ ಬಡ್ಡಿವು. ನೀವು ಶಾರ್ಟ್ ಮೂವಿ ಚೆನ್ನಾಗಿ ಮಾಡಿರ್ತಾವ ಹೇಳಿ? ಈಗ ಟೈಟಲ್ ಕಾರ್ಡ್ ಓಪನ್ ಆಗುತ್ತೆ, ಯಾವ BGM ಜೊತೆ ಓಪನ್ ಆಗುತ್ತೆ ನೋಡಿ. ನೋಡಿದ್ರೆ ನಿಮಗೆ ಸ್ವಲ್ಪ ಗೂಸ್ ಬಂಪ್ಸ್ ಬರ್ಬೋದು. ಸೊ ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ಓಪನ್ ಆಯ್ತಲ್ಲ, ಇದೆ ಇನ್ಸ್ಪೆಕ್ಟರ್ ಜ್ವಾಲಾ. ಚೆನ್ನಾಗಿದೆ ಅಲ್ವಾ ಟೈಟಲ್ ಕಾರ್ಡ್? ನನಗೂ ಇಷ್ಟ ಆಯಿತು. ಆಮೇಲೆ ಹಂಗೆ ಸಡನ್ನಾಗಿ ತಲೆ ಕೆಟ್ಟೈತೆ. ಎಂಥ ಓಪನ್ ಕಾರ್ಡ್ ಅದು, ಎಂಥ ಟೈಟಲ್ ಕಾರ್ಡ್ ಅದು, ಎಂಥ ಟೈಟಲ್ ಕಾರ್ಡ್ ಅದು. ನೆಟ್ಟಿಗೊಂದು BGM ಇಲ್ಲ, ಇನ್ಸ್ಪೆಕ್ಟರ್ ಜ್ವಾಲಾ ಅಂತ ಓಪನ್ ಮಾಡಿಬಿಟ್ರೆ ಸಾಕಾ? ಚಿಕ್ಕ ಮಕ್ಳದ್ದು ಬರ್ತ್ಡೇ ಇನ್ವಿಟೇಷನ್ ಮಾಡ್ತಾರೆ ನೋಡಿ ಆನ್ಲೈನಲ್ಲಿ, ಅದೇ ಇದಕ್ಕಿಂತ ಚೆನ್ನಾಗಿರುತ್ತೆ. ಒಂದು ಅಟ್ಲೀಸ್ಟ್ ಕ್ಯೂಟ್ ಆಗಿರೋ BGMಗಳಾರು ಹಾಕ್ತಾರೆ. ಇದರಲ್ಲಿ ಅದು ಏನೂ ಇಲ್ಲ, ಸಪ್ಪೆ. ಯಾವುದೋ ಪಕ್ಕ ಲೋಕಲ್ ಎಡಿಟಿಂಗ್ ಆ್ಯಪಲ್ಲಿ ಎಡಿಟ್ ಮಾಡಿರೋದು. 200 ರೂಪಾಯಿಗೆ ಬೆಚ್ಕೊಡ್ತೀನಿ. ಯಾವುದೋ ಲೋಕಲ್ ಎಡಿಟಿಂಗ್ ಆ್ಯಪಲ್ಲಿ ಎಡಿಟ್ ಮಾಡಿರೋದು, ಮೊಬೈಲಲ್ಲಿ ಎಡಿಟ್ ಮಾಡಿರೋದು. ಅದು ಲೋಕಲ್ ಲಾವಾ ಸೆಟ್ಟು, ಲಾವಾ ಮೊಬೈಲ್ ಬರ್ತದಲ್ಲ ಸ್ಮಾರ್ಟ್ಫೋನ್, ಅದೆಲ್ಲ ಎಡಿಟ್ ಮಾಡಿರೋದು. ಪಕ್ಕ ಬೆಟ್ಸು ಯಾವುದೋ ಕೀಪ್ಯಾಡಲ್ಲಿ ಎಡಿಟ್ ಮಾಡಿರ್ತಾರೆ. ಇದು ಹಂಗೈತಿದ್ದು ಟೈಟಲ್ ಕಾರ್ಡು. ಈ ಪೇಷಂಟ್ಗಳಿಗೆ ಸಪ್ಪೆ ಗಂಜಿಯನ್ನು ಕೊಡ್ತಾರೆ ನೋಡಿ, ಅದೇ ಥರ ಈ ಶಾರ್ಟ್ ಮೂವಿಲಿ ನೆಟ್ಟಿಗೆ ಆ್ಯಕ್ಟಿಂಗ್ ಇಲ್ಲ, ನೆಟ್ಟಿಗೆ ಲೊಕೇಶನ್ ಇಲ್ಲ, ನೆಟ್ಟಿಗೆ ಡೈಲಾಗ್ಗಳಿಲ್ಲ, ಏನಂದ್ರೇನು ಇಲ್ಲ, ಸಪ್ಪೆ ಕಕ್ಕ. ಇಷ್ಟೇ ಹೇಳಬಲ್ಲೆ. ಚುತ್ಯ ಮೂವಿ. ಓಪನಿಂಗ್ ಸೀನಲ್ಲಿ ಲೇಡಿ ಇನ್ಸ್ಪೆಕ್ಟರ್ಗೆ ಒಂದು ಕಾಲ್ ಬರುತ್ತೆ. ಹಲೋ, ಇನ್ಸ್ಪೆಕ್ಟರ್ ಜ್ವಾಲಾ ಸ್ಪೀಕಿಂಗ್. ಹಲೋ ಮೇಡಮ್, ನಾನು ನವ್ಯ ಅಂತ. ಹಾ ಹೇಳಿ, ಏನ್ ವಿಷಯ? MLA ರವೀಂದ್ರ ಅವರು ಇದ್ದಾರಲ್ಲ, ಅವ್ರ ತಮ್ಮನ ಮಗನು. ಇವರ ಡಬ್ಬಿಂಗ್ ಕ್ವಾಲಿಟಿ ನೋಡಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತ. ಆ ಕಡೆಯಿಂದ ಮಾತಾಡೋರ್ದು ವಾಯ್ಸು ಈ ಕಡೆ ನಮ್ಗೆ ಕೇಳಿಸುತ್ತೆ. ಅದು ಜೋರಾಗಿ ಕೇಳಿಸುತ್ತೆ. ಲೌಡ್ ಸ್ಪೀಕರು ಹಾಕಿಲ್ಲ, ಆದ್ರೂ ಜೋರಾಗಿ ಕೇಳುತ್ತೆ. ಹೆಂಗೆ? ಸ್ಟೇಷನ್ಗೆ ಬಂದ್ಬಿಡಿ, ನಾ ಇನ್ನೊಂದು 10 minutes ಅಲ್ಲಿ ಅಲ್ಲಿರ್ತೀನಿ. ಇವ್ರ ಡಬ್ಬಿಂಗ್ ನೋಡಿ ಒಳ್ಳೆ ಬಾತ್ರೂಮ್ ಮಾಡಿ ಕೂತ್ಕೊಂಡು ಡಬ್ಬಿಂಗ್ ಮಾಡಿರೋ ಥರ ಐತೆ. ಅಕ್ಕ, ಲೇಡಿ ಇನ್ಸ್ಪೆಕ್ಟ್ರು, ನೀನು ಇಷ್ಟು ಸ್ಪೀಡಲ್ಲಿ ಹೋದರೆ ಆ ಹುಡುಗಿನ ನೀನು ನಾಳೆನೇ ಮೀಟ್ ಮಾಡೋಕ್ಕಾಗದು. ಮತ್ತೊಮ್ಮೆ ಬಾತ್ರೂಮಲ್ಲಿ ಡಬ್ಬಿಂಗ್ ಮಾಡಿರೋ ವಾಯ್ಸಲ್ಲಿ ನಾನು ಹೊರಗಡೆ ಬರ್ತೀನಿ ಅಂದ್ಬಿಟ್ಟು ಹೋಯ್ತಾರೆ. ಓಕೆ, ಒಳಗಿದ್ದೀರಾ? ಹಾ ಸರಿ, ನಾವು ಅಲ್ಲಿಗೆ ಬರ್ತೀವಿ. ಅಲ್ಲೋಗ್ತಿದ್ದಂಗೆ ಈ ಇಬ್ಬರು ಪೊಲೀಸ್ಗಳು ಆ ನವ್ಯ ಹುಡುಗಿನ ನೋಡ್ತಾರೆ. ನೋಡಿ ಏನಂತಾರೆ ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದ್ದಾಳಲ್ಲ. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಏನಂದೆ? ಇನ್ನೊಂದ್ಸಲ ಹೇಳಕ್ಕ. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಪೊಲೀಸ್ಗಳು ಯಾವಾಗಾದ್ರೂ ಜನರಿಗೆ ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಸುಮ್ಸುನೆ ಹೋಗಿ ಏನಾರು ಹೇಳ್ತಾರೆ? ಇವಳೇನು ಹುಚ್ಚಿನ? ಪೊಲೀಸ್ ಅವರು ಕೇಸ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೋಗ್ತಾರೆ. ಇವಳು ಎಕ್ಸ್ಟ್ರಾ ಡೌ ಬೇರೆ ಮಾಡ್ತಾವಳೆ, ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂತ. ನಾನು ನಿಮ್ಗೆ ಅವಾಗಲೇ ಇಲ್ವಾ ಈ ಫಿಲಮ್ಗೆ ಬಾತ್ರೂಮಲ್ಲಿ ಕೂತ್ಕೊಂಡು ಡಬ್ಬಿಂಗ್ ಮಾಡಿರೋದು ಅಂತ? ಈಗ ತೋರಿಸ್ತಾರೆ ನೋಡಿ, ಲೈವ್ ಆಗಿ ತೋರಿಸ್ತಾರೆ. ನೀವೇ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ. ವಾಯ್ಸ್ ಇಷ್ಟೊಂದು ಎಕೋ ಹೊಡಿತೈತಲ್ಲ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಷ್ಟೊಂದು ಎಕೋ ಹೊಡಿತೈತೆ, ಕ್ಲಾರಿಟಿ ಇಲ್ಲ ಅಂದಮೇಲೆ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಫಿಲಮ್ನ ಬಾತ್ರೂಮಲ್ಲಿ ಡಬ್ಬಿಂಗ್ ಮಾಡಿರೋದು ಅಂತ. ಸೂರಜ್ ಅಂತ ಕಂಪ್ನಿಯಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮದುವೆಯಾಗಿ 2 ಮಕ್ಕಳು, ನಾವು ತುಂಬ ಖುಷಿಯಾಗಿದ್ದೀವಿ. ಈಗ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ನೋಡಿ. ನಿಮ್ಮಮ್ಮನ ಕೈಯಲ್ಲಿ ತಲೆ ಬಾಚಿಸ್ಕೊಂಡು, ನಿಮ್ಮಪ್ಪನ ಕೈಯಲ್ಲಿ ಸೂವು ಹಾಕಿಸ್ಕೊಂಡು, ಬರ್ಬರ್ತಾ ದಾರಿಲಿ ಕರ್ಕೊಂಡು ನೀನೇ ನಡ್ಕ ಬರ್ತೀರ, ಅದೇ ಕಣೆ ಟ್ರೆಂಡ್. 8:35ಕ್ಕೆ ಟ್ರೆಂಡಿ ಮುಂದೆ ಕಾಯ್ತಿರ್ತಿದ್ದಿದ್ಗೆ, ಪಿಕ್ಚರ್ದಲ್ಲಿ ಯಾವನಿಗೂ ಲವ್ ಆದಂಗೆ. ಸಂಜನಾ ಐ ಲವ್ ಯು ಸಂಜನಾ, ಸಂಜನಾ ಐ ಲವ್ ಯು ಸಂಜನಾ. ಇದ್ರ ಮಧ್ಯೆ ನಮ್ಮ ಹೀರೋ ಯಾರು ಇಲ್ದಿರೋ ಖಾಲಿ ಥಿಯೇಟರ್ ಕರ್ಕೊಬರ್ತಾನೆ ಫಿಲ್ಮ್ ನೋಡೋಕ್ಕೆ. ಯಾವ ಮೂವಿ ಇದು? ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಪಟ್ಟಣಗೆರೆ ಶೆಡ್ಡಲ್ಲಿ ಒಂದು ದಿನ ಅಂತ. ಫಿಲಮ್ ಕರ್ಕೊಂಡು ಹೋದವನು ಹೋಗಿದ್ದು 2 ನಿಮಿಷಕ್ಕೆ ವಾಪಸ್ ಕರ್ಕೊಬರ್ತಾನೆ. ಮೋಸ್ಟ್ಲಿ ಬಡ್ಜೆಟ್ ಪ್ರಾಬ್ಲಮ್ ಆಗಿತ್ತೇನೋ. ಸ್ವಲ್ಪ ಜೋರು ರೀ, ಸ್ವಲ್ಪ ಜೋರಾಗಿ ಮಾತಾಡ್ರಿ.
ಇದೆಲ್ಲ ಆದ ನಂತರ ನಮ್ಮ ಕಥಾನಾಯಕ ಅವನ ಹೆಂಡತಿ ಬರ್ತಡೇ ದಿನ 12 ಗಂಟೆಗೂ ಮುಂಚೆನೇ ಎದ್ದು ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಅವಳು ಗೊತ್ತಾಗ್ದಂಗೆ ರೂಮ್ ಬಾಕ್ಲಕ್ಕೊಂಡು ಹೋಗಿ ಸೌಂಡ್ ಬರ್ತಂತ ದೀಪಾಯಿನ ಹಾಲಲ್ಲಿ ಮದ್ದಿಗೆ ಇಟ್ಬಿಟ್ಟು ಹಂಗೆ ಬಲೂನ್ಗಳನ್ನ ಸೊರ ಅಂತ ಗಾಳಿ ಉಸಿರು ಕಟ್ಟಂಗೆ ಊದಿ ಎಲ್ಲ ಮೆಟ್ಲಿಗೆಲ್ಲ ಕಟ್ಟಾಕಿ ಕ್ಯಾಂಡ್ಲ್ಗಳನ್ನ ಹಚ್ಚಿಬಿಟ್ಟು ಎಲ್ಲ ಮೆಟ್ಲು ಮೇಲೂ ಇಟ್ಕೊಂಡು ಹೋಗ್ತಾನೆ ಡೆಕೋರೇಷನ್ಗೆ. ಆದ ನಂತರ ಕಥಾನಾಯಕ ಬೇಕರಿಯಿಂದ 250 ರೂಪಾಯಿ ಲೋಕಲ್ ಕ್ರೀಮ್ ಕೇಕ್ ತಂದ್ಬಿಟ್ಟು ಅದ್ರ ಸುತ್ತ ಮಲ್ಲಿಗೆ ಹೂವನ್ನ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿರ್ತಾನೆ ಹೀರೋಯಿನ್ ಇದ್ದ ತಕ್ಷಣ ಸರ್ಪ್ರೈಸ್ ಆಗಲಿ ಅಂತ. ಇಷ್ಟೆಲ್ಲ ಡೆಕೋರೇಟ್ ಮಾಡಿಬಿಟ್ಟು ಹೀರೋಯಿನ್ನ ಮೇಲಿಂದ ಕರ್ಕೊಬರೋಕ್ಕೆ ಅಂತ ಹೋಗ್ತಾನೆ. ಆದರೆ ಇಲ್ಲೇ ಇರೋದು ಕಹಾನಿ ಟ್ವಿಸ್ಟು. ನಮ್ಮ ಕಥಾನಾಯಕಿಗೆ ಅವರ ಫ್ರೆಂಡ್ಸು ಕರೆ ಮಾಡ್ತಾರೆ. ಕರೆ ಮಾಡಿದ ಕೂಡಲೇ ಹೀರೋಯಿನ್ನು ಅಂತ ಅಲ್ಕಿಸ್ಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನೇನು ಹೀರೋ ಸರ್ಪ್ರೈಸ್ ಅಂತ ಹೇಳಕ್ಕೆ ಬರಬೇಕು ಅಷ್ಟರಲ್ಲಿ ಹೀರೋಯಿನ್ನೇ ಕೆಳಗಡೆ ಹೊಂಟೋಗ್ತಾಳೆ. ಹೀರೋಯಿನ್ನು ಕೆಳಗಡೆ ಇಳಿದು ಹೋಗಿ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಅವಳ ಫ್ರೆಂಡ್ಸ್ ಎಂಟ್ರಿ. ಯಾಕ್ರಪ್ಪ ಒಬ್ಬೊಬ್ಬರಾಗ ಎಂಟ್ರಿ ಕೊಡೋಕ್ಕಾಗಲ್ವಾ, ಅಷ್ಟು ಅವಸರನ? ಇದಾದ ನಂತರ ನಮ್ಮ ಕಥಾನಾಯಕಿ ತನ್ನ ಫ್ರೆಂಡ್ಸ್ಗೆಲ್ಲ ಗಂಡನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಇಬ್ಬರು ಪುಡಾಂಗರು ಇಬ್ಬರು ಹುಡುಗರು ಬಂದ್ಬಿಟ್ಟು ಇದೇನು ಕೇಕು ಸೈಡ್ ಇಟ್ಟು ನಾವು ತಂದಿದ್ದೀವಿ ನೋಡು 700 ರೂಪಾಯಿ 800 ರೂಪಾಯಿ ಕೇಕು ಅಂದ್ಬಿಟ್ಟು ಅದನ್ನು ಸೆಂಟ್ರಲ್ಲಿ ಇಡ್ತಾರೆ. ಇದನ್ನು ನೋಡಿ ಅವ್ರ ಗಂಡ ಶಾಕ್ ಆಗ್ತಾನೆ. ಇಡೀ ಶಾಪ ಹಾಕೋತಾನೆ. ಕೈ ತುಂಬ ನೊಡ್ಕೆ ಮಾಡ್ಕೊಂಡು ಶಾಪಗಳನ್ನ ಹಾಕೋತಾನೆ. ಅದು ಏನೇನು ಬೈಕೊಂಡು ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ದರ್ಶನ್ ತರ ಏನಾದ್ರು ಬೈಕೊಂಡೇನು ಇದ್ರೆ ಅವ್ನು ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾಂದ್ರೆ ನಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನಾನು. ಇಷ್ಟೆಲ್ಲ ನೋಡಿ ತಿಕ್ಕ ಊರ್ಕೊಂಡ ನಮ್ಮ ಕಥಾನಾಯಕ ಎದ್ಬಿಟ್ಟು ರೂಮ್ಗೆ ಹೋಗ್ತಾನೆ. ಹಾಗೆ ನೆಕ್ಸ್ಟ್ ದಿನಕ್ಕೆ ನಮ್ಮ ಹೀರೋಗೆ ಡೌಟ್ ಬರುತ್ತೆ. ಆ ಬರ್ತ್ಡೇ ಘಟನೆ ಆದಾಗಿಂದ ನಮ್ಮ ಹೀರೋ ಸೈ ಥರ ಆಡ್ತಾನೆ. ಕಥಾನಾಯಕಿ ಯಾಕಿದ್ರೆ ಸೈಕ್ ಥರ ಆಡ್ತೀಯ ಲೋಫರ್ ನನ್ನ ಮಗನೇ ಅಂದರೆ ನಮ್ಮ ಹೀರೋ ಏನಂತ ಕೇಳಿಸ್ಕೊಳ್ಳಿ. ಎಲ್ಲ ವರ್ಣಿಸ್ಕೊಂಡು ಕವನ ಹೇಳಿದ್ನಲ್ಲ, ಅದು ನಂಗೆ ಎಷ್ಟು ಊರಿತು ಗೊತ್ತಾ? ನಾನಿರುವಾಗಲೇ ನನ್ನ ಹೆಂಡತಿ ದೇಹನ ಮನಸ್ಸನ್ನ ವರ್ಣಿಸಿರೋ ಅವನು ಮದುವೆಗೂ ಮುಂಚೆ ನೀವೆಲ್ಲ ಹೇಗೆಲ್ಲ ಇದ್ರಿ ಅಂತ ಊಹಿಸ್ಕೊಳ್ಳೋದಕ್ಕೂ ಅಸಹ್ಯವಾಗುತ್ತಿತ್ತು. ನೀಚ ಅವನು. ನಿನಗೆ ಗೊತ್ತಿಲ್ವಾ ಅವರು ಮದುವೆಗೂ ಮುಂಚೆ ಹೇಗೆ ಇದ್ದರು ಅಂತ? ಅವರನ್ನ ನೋಡಿದ್ರೆ ನಿನಗೆ ಅಸಹ್ಯವಾಗುವುದಿಲ್ಲವಾ? ಮನುಜ ಹಳೆಗನ್ನಡ ಪುಂಕ್ತಾವನದಾಗ ಹಂಗೆ ಹೇಳು. ಹಂಗೆ ಏನು ಪಾರ್ಥ ಕೆಂಗಣಿಯಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಶಕ್ತಿ ನಿನ್ನಲ್ಲಿಲ್ಲ. ಪ್ರತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ಪುಣ್ಯವೆಲ್ಲ ಕಳೆದೋಗಿ ನಿನ್ನ ಪಾಪದ ಮುಟ್ಟೆ ನಿನ್ನ ಎಗಲೋತಿದೆ ಎಲ್ಲ ಹೇಳು ಹಂಗೆ ಹಳೆಗನ್ನಡ. ಇದೆಲ್ಲ ಆದಮೇಲೆ ನಮ್ಮ ಇನ್ಸ್ಪೆಕ್ಟರ್ ಜ್ವಾಲಾ ಕಥಾನಾಯಕಿ ಮನೆಗೆ ಹೋಗ್ತಾರೆ. ಹೋಗ್ತಿದ್ದಂಗೆ ಅಮ್ಮು ಕರ್ಕೊಂಡು ಬಂದ್ಬಿಡೋದೆ ಅಷ್ಟೇ. ಅದು ಹೆಂಗೋ ಗೊತ್ತಿಲ್ಲ, ಆ ಇನ್ಸ್ಪೆಕ್ಟರ್ ಜ್ವಾಲಾ ಬಂದಿರೋದು ನಮ್ಮ ಕಥಾನಾಯಕಂಗೆ ದಿಢೀರನ್ನು ಗೊತ್ತಾಗ್ಬಿಡುತ್ತೆ. ಹೇಳ್ರಿ. ಯಾರಾದ್ರೂ ಮನೆಗೆ ಬಂದಿದ್ರಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡ. ಮನೆಗೆ ಯಾರೋ ಬಂದ್ರು, ಕಾಲಿಂಗ್ ಬೆಲ್ ಮಾಡಿದ್ರು, ಕರೆಕ್ಟ್ ತಾನೆ? ಅದಾದ್ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಜ್ವಾಲಾ ಥಿಂಕ್ ಮಾಡ್ತಾರೆ, ಈ ಮುಂಡೆ ಮಗನಿಗೆ ನಾನು ಬಂದಿದ್ದೆಲ್ಲ ಹೆಂಗೆ ಗೊತ್ತಾಯ್ತು ಅಂತ. ಅದಕ್ಕೆ ಇಡೀ ಮನೆನ ಚೆಕ್ ಮಾಡ್ತಾರೆ, CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದಾನ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇಲ್ಲ ಬದ್ಮಾಶ್ ಇಲ್ಲೊಬ್ಬ ಟ್ರ್ಯಾಕರ್ ಇಟ್ಟಿದ್ದಾನೆ ಅಂತ. ಹೀರೋ ಎಷ್ಟು ಬಂಡ ಧೈರ್ಯ ವೀರ ಅಂದರೆ ಪೊಲೀಸು ಲಾಠಿ ಇಕ್ಕರೆ ಲಾಠಿನ ಸೈಡಿಗೆ ಕೇಳ್ತಾನೆ. ಯಾಕೆ ಈ ಥರ ವಿಚಿತ್ರವಾಗಿ ನಡ್ಕೋತಾ ಇದೆಯಾ ಹೆಂಡತಿ ಜೊತೆ ಅಂತ ಕೇಳಿದಾಗ ನಮ್ಮ ಕಥಾನಾಯಕ ಕುಡ್ದವ್ ನನಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳ್ತಾನೆ. ಇದಾದ ನಂತರ ನಮ್ಮ ಇನ್ಸ್ಪೆಕ್ಟರ್ ಜ್ವಾಲಾ ಅವರು ಪ್ರದೀಪ್ ಈಶ್ವರ್ ಥರ ದೊಡ್ಡ ದೊಡ್ಡ ಮೋಟಿವೇಶನ್ಗಳು ಕೊಡ್ತಾರೆ. ಆ ಮೋಟಿವೇಶನ್ ಕೇಳಿ ನಮ್ಮ ಕಥಾನಾಯಕನಿಗೆ ಹೃದಯ ಕರಗೋಗ್ಬಿಡುತ್ತೆ. ಕರಗೋದ ನಂತರ ಹೀರೋಯಿನ್ ಹತ್ರ ಹೋಗಿ ಸಾರಿ ಕೇಳ್ಬಿಟ್ಟು ಒಂದು ಹಗ್ ಮಾಡ್ತಾನೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ರೋಸ್ಟ್. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ಇದು ಫಸ್ಟ್ ರೋಸ್ಟ್ ಫಿಲಮ್ದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ವಾಲಿಟಿ ಕಾಂಟೆಂಟ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.